ರಾಜ್ಯದಲ್ಲಿ ಮುಸ್ಲಿಂಗೆ 4% ಏನು ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಬಿಜೆಪಿ ತೀವ್ರ ಏನು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಮುಸಲ್ಮಾನರಿಗೆ ಅದರಲ್ಲೂ ರಾಜ್ಯದಲ್ಲಿ 4% ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದರ ವಿರೋಧ ಯಾಕೆ ಅನ್ನುವಂಥದ್ದು? ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ನು ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂಥ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ. SC ST OBCಗಳಿಗೆ ಅವರು ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ರಿಸರ್ವೇಷನ್ ಇರೋದೇ ಹೊರತು ಧರ್ಮದ ಆಧಾರದ ಮೇಲಲ್ಲ. ನೀವು ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟರೆ ನೀವು ಮತಾಂತರವನ್ನು ಸರ್ಕಾರವೇ ಪೋಷಣೆ ಮಾಡ್ದಂಗೆ ಆಗುತ್ತೆ. ರಾಜ್ಯದಲ್ಲಿ ಇವತ್ತು ವೋಟ್ ಬ್ಯಾಂಕ್ನ ಗಟ್ಟಿ ಮಾಡಿಕೊಳ್ಬೇಕು, ಇನ್ನಷ್ಟು ಜನನ್ನ ಮುಸಲ್ಮಾನರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾವು ಕೋರ್ಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗಡೆ, ಅಸೆಂಬ್ಲಿಯಲ್ಲಿ ಎಲ್ಲ ಕಡೆ ವಿರೋಧ ಮಾಡಿ ಇದನ್ನು ನಾವು ಫುಲ್ ಸ್ಟಾಪ್ ಹಾಡ್ತೇವೆ. ಸರ್, ತಾವು ಹೇಳಿದ್ರಿ ಈ ಒಂದು ಮೀಸಲಾತಿಯ ಹೋರಾಟ ಅಂದರೆ ಮೀಸಲಾತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಮುಂದಾಗ್ತೀವಿ ಎನ್ನುವಂಥದ್ದು. ಇದು ಖಂಡಿತವಾಗ್ಲೂ ಕೂಡ ಈ ಹೋರಾಟ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ನಂಬಿರುವಂಥ ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧವಾಗಿರುವಂಥದ್ದು. ನಮ್ಮ ಅಷ್ಟೂ ಶಕ್ತಿಯನ್ನು ಮೀಸಲಿಟ್ಟು ಈ ಹೋರಾಟವನ್ನು ನಾವು ಮುಂತೆಗೆದುಕೊಂಡು ಹೋಗ್ತೀವಿ. SC STಗಳಿಗೆ OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂಥ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ರಾಜ್ಯದಲ್ಲಿ ಯಾವುದು PFI KFD ಅನ್ನುವಂಥ ಆರ್ಗನೈಸೇಷನ್ಗಳು, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದ್ವು, ಆ ಆರ್ಗನೈಸೇಷನ್ನ ಪುಡಾರಿಗಳು ಯಾರಿದ್ರು ಅವರಿಗೆ 4% ರಿಸರ್ವೇಷನ್ನಲ್ಲಿ ಸಹಕಾರ ಕೊಟ್ಟು ಅವ್ರಿಗೊಂದಿಷ್ಟು ಶಕ್ತಿ ಕೊಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದನ್ನು ವಿರೋಧ ಮಾಡೋರಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂದಂಥ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿ ಈಗ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ ಎತ್ತಿಡೋದಕ್ಕೆ ದುಡ್ಡಿದೆ ಅವ್ರ ಹತ್ರ. ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ರಾಜ್ಯದ ಜನರನ್ನು ನಾವು ಜಾಗೃತಿಗೊಳಿಸ್ತೀವಿ. ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿ ಇದನ್ನು ನಾವು ಗೆಲ್ತೀವಿ. ಸರ್, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹಿಂದೆ ಹೇಳ್ತಾ ಇತ್ತು, ಅಂದರೆ ಓವರಾಲ್ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು ಬಿಜೆಪಿ ಒಂದು ಧರ್ಮದ ಓಲೈಕೆ ಮಾಡ್ತಾ ಇದೆ ಅನ್ನುವಂಥದ್ದು. ಆದರೆ ಈ ಮೀಸಲಾತಿ ವಿಚಾರವಾಗಿ ಪ್ರತಿ ಕೌಂಟರನ್ನು ಬಿಜೆಪಿ ಕೊಡ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಇದು ಇವತ್ತಿನ ರಾಜಕೀಯ ಕೌಂಟರು ಪ್ರತಿ ಕೌಂಟರ್ ಅಂತ ಅಲ್ಲ. ಅಂಬೇಡ್ಕರ್ ಅವರೇ ಹೇಳಿದ್ರು ಇದು ದೇಶ ವಿಭಜನೆಗೆ ದಾರಿ ಮಾಡಿಕೊಡುವಂಥ ಒಂದು ವಿಚಾರ ಅಂತ. ಇದನ್ನು ನಾವು ಇಲ್ಲಿಗೆ ಬಿಟ್ಟರೆ ಮುಸ್ಲಿಂ ಏರಿಯಾಗೆ ದುಡ್ಡು ಕೊಡ್ತೀವಿ, ನಾವು ಬೇರೆ ಏರಿಯಾಗೆ ದುಡ್ಡು ಕೊಡೋಕ್ಕಾಗಲ್ಲ, ನಾವು ಇನ್ನೊಂದಿಗೆ ದುಡ್ಡು ಕೊಡ್ತೀವಿ, ನಾವು ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡ್ತೀವಿ ಅನ್ನೋದನ್ನು ಮುಂದುವರಿಸ್ತಾ ಹೋದರೆ ದೇಶ ವಿಭಜನೆ ಆಗುವಂಥ ಮತ್ತೊಂದು ಸ್ಥಿತಿ ಬರುತ್ತೆ. ಅದನ್ನು ನಾವು ಆ ಕಾರಣಕ್ಕೋಸ್ಕರ ವಿರೋಧ ಮಾಡಬೇಕು. ಇವತ್ತಿನ ರಾಜಕೀಯ ಹಿತಾಸಕ್ತಿಗೋಸ್ಕರ ಮುಂದೆ ದೇಶವನ್ನೇ ಒಡೆದಾಕುವಂಥ ಸ್ಥಿತಿಗೆ ನಾವು ರಾಜಕೀಯ ಮಾಡ್ತೀವಿ ಅಂತಂದರೆ ಅದನ್ನು ಜೀವ ಕೊಟ್ಟಾದರೂ ಅದನ್ನು ನಾವು ವಿರೋಧ ಮಾಡಬೇಕು. ಸರಿ, ಈಗ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಹಾವೇರಿನಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ಸ್ಟೋರಿಯನ್ನು ಏನು ಕವರೇಜ್ ಮಾಡ್ತಾ ಇರ್ತಕ್ಕಂಥದ್ದು ಕಳೆದ 3 ದಿನಗಳಿಂದ ಸ್ವಾತಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಯಾವುದೇ ರೀತಿಯಾದಂತಹ ಅದಕ್ಕೆ ಪರವಾದಂಥ ಪ್ರತಿಕ್ರಿಯೆಗಳನ್ನು ನೀಡಿಲ್ಲ ಅನ್ನುವಂಥದ್ದು ಬಿಜೆಪಿ. ಬಹಳ ಅನ್ಯಾಯ ಏನು ಹಾವೇರಿಯಲ್ಲಿ ಆಗಿರುವಂಥದ್ದು. ರಾಜ್ಯ ಸರ್ಕಾರ ತಕ್ಷಣವಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಇಮ್ಮಿಡಿಯೇಟಾಗಿ ಸರ್ಕಾರ ಅರೆಸ್ಟ್ ಆಗಬೇಕು. ಮುಂದೆ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹೆಣ್ಣುಮಕ್ಕಳ ಮೇಲೆ ಈ ರೀತಿಯಾದಂಥ ಘಟನೆಗಳಾಗದಲೇ ಇರೋ ರೀತಿ ಸರ್ಕಾರ ಕ್ರಮವನ್ನು ತಗೊಳ್ಬೇಕು. ಮುಖ್ಯಮಂತ್ರಿಗಳೇ ಅವ್ರ ಲೆವೆಲ್ನಲ್ಲೇ ಇದಕ್ಕೆ ಅವರ ನಿಗಾ ವಹಿಸಿ ಇದಕ್ಕೆ ಅವರು ಅಟೆನ್ಷನ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡ್ ಇದೆ. ಹೆಣ್ಣು ಮಕ್ಕಳ ಮಾನ ಪ್ರಾಣ ಮತ್ತು ಅವರ ಸಂರಕ್ಷಣೆಯ ವಿಚಾರದಲ್ಲಿ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅದನ್ನು ಸಪೋರ್ಟ್ ಮಾಡುತ್ತೆ, ಸರ್ಕಾರದ ಜೊತೆಗಿರುತ್ತೆ. ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮಾಧ್ಯಮದವ್ರ ಜೊತೆಗೂ ಕೂಡ ಸಾಮಾನ್ಯ ಜನರ ಜೊತೆಗೂ ಕೂಡ ಸೇರಿಕೊಂಡು ನಮ್ಮ ಧ್ವನಿಯನ್ನು ಎತ್ತಿ ಈ ಸರ್ಕಾರವನ್ನು ಕಿತ್ತಾಕುವಂಥ ಕೆಲಸ ನಾವು ಮಾಡ್ತೇವೆ. ಸದ್ಯಕ್ಕೆ ಗೃಹ ಮಂತ್ರಿಗಳು ಹಾಗೂ ಗೃಹ ಇಲಾಖೆ ಇದರ ಬಗ್ಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಈ ಹಿಂದೆ ನಡೆದಂಥ ಹಲವು ಅತ್ಯಾಚಾರ ಪ್ರಕರಣಗಳಿರ್ಬೋದು ಅಥವಾ ಅಂದರೆ ಮಹಿಳಾ ಹೆಣ್ಣು ಮಕ್ಕಳ ಅಂದರೆ ಆತ್ಮಹತ್ಯೆ ಇರ್ಬೋದು ಅಥವಾ ಇನ್ನಿತರೆ ಪ್ರಕರಣಗಳಿರ್ಬೋದು, ಇದರ ಬಗ್ಗೆ ಸಂಪೂರ್ಣವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಅಂದಿನಿಂದನೂ ಕೂಡ ಒತ್ತಾಯ ಮಾಡ್ತಾ ಇದೆ. ಪದೇ ಪದೇ ಈ ರೀತಿಯಾದ ಇರಿಟೇಷನ್ ಆಗ್ತಾ ಇರ್ತಕ್ಕಂಥದ್ದು. ಇದರ ಬಗ್ಗೆ
ಸರ್ಕಾರ ಈ ರೀತಿಯ ಕೆಲಸಗಳಲ್ಲಿ ತ್ವರಿತವಾಗಿ ನ್ಯಾಯವನ್ನು ಕೊಡಿಸ್ಬೇಕು, ತ್ವರಿತವಾಗಿ ಶಿಕ್ಷೆ ಆಗಬೇಕು. ಅವಾಗ ಮಾತ್ರ ಸಮಾಜಕ್ಕೊಂದು ಮೆಸೇಜ್ ಹೋಗುತ್ತೆ. ಇದಕ್ಕೆ ಇವತ್ತು ಯಾವುದೋ ಪ್ರಕರಣ ಆಗಿ 2 ತಿಂಗಳಾದ್ಮೇಲೆ, 2 ವರ್ಷ ಆದಮೇಲೋ 3 ವರ್ಷ ಆದಮೇಲೋ ಅದಕ್ಕೆ ಒಂದು ನ್ಯಾಯ ಒದಗಿಸ್ತೀವಿ ಅಂತ ಕಣ್ಣು ಒರೆಸಿದ್ರೆ ಅದಕ್ಕೆ ಜನದಲ್ಲಿ ಭಯ ಹೋಗುತ್ತೆ. ಸರ್ಕಾರ ತಕ್ಷಣದಲ್ಲಿ ಕ್ರಮ ಆಗಬೇಕು, ತ್ವರಿತವಾದಂಥ ನ್ಯಾಯವನ್ನು ಒದಗಿಸುವಂಥ ಕೆಲಸ ಆಗಬೇಕು. ಧನ್ಯವಾದಗಳು ಸರ್. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ರಾಜ್ಯದಲ್ಲಿ ಮುಸ್ಲಿಂಗೆ 4% ಏನು ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಬಿಜೆಪಿ ತೀವ್ರ ಏನು ವಿರೋಧವನ್ನ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದ ತೇಜಸ್ವಿ ಸೂರ್ಯ ಅವರಿದ್ದಾರೆ. ಸರ್, ಮುಸಲ್ಮಾನರಿಗೆ ಅದರಲ್ಲೂ ರಾಜ್ಯದಲ್ಲಿ 4% ಮೀಸಲಾತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಜೆಪಿ ಇದರ ವಿರೋಧ ಯಾಕೆ ಅನ್ನುವಂಥದ್ದು? ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಬಾರದು ಅನ್ನುವಂಥದ್ದು ದೇಶದ ಸಂವಿಧಾನದ ಆಶಯ. ಅಂಬೇಡ್ಕರ್ರಿಂದ ಹಿಡಿದು ದೇಶದ ಸುಪ್ರೀಂ ಕೋರ್ಟ್ನವರೆಗೆ ಬಾರಿ ಬಾರಿ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ನ ಕೊಡಬಾರ್ದು. ಈ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ನು ದೇಶದ ವಿಭಜನೆಗೆ ಕಾರಣ ಆಗುತ್ತೆ. ದೇಶದ ಏಕತೆಗಿರುವಂಥ ಬಹಳ ದೊಡ್ಡ ಒಂದು ಅಸ್ತ್ರ ಅದು. ಇದನ್ನು ಮಾಡಬಾರದು ಅಂತ ವಿರೋಧ ಮಾಡಿದೆ. ಆ ಕಾರಣಕ್ಕೋಸ್ಕರ ನಮ್ಮ ವಿರೋಧ ಇದೆ. SC ST OBCಗಳಿಗೆ ಅವರು ಹಿಂದುಳಿದಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರಿಗೆ ರಿಸರ್ವೇಷನ್ ಇರೋದೇ ಹೊರತು ಧರ್ಮದ ಆಧಾರದ ಮೇಲಲ್ಲ. ನೀವು ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಟ್ಟರೆ ನೀವು ಮತಾಂತರವನ್ನು ಸರ್ಕಾರವೇ ಪೋಷಣೆ ಮಾಡ್ದಂಗೆ ಆಗುತ್ತೆ. ರಾಜ್ಯದಲ್ಲಿ ಇವತ್ತು ವೋಟ್ ಬ್ಯಾಂಕ್ನ ಗಟ್ಟಿ ಮಾಡಿಕೊಳ್ಬೇಕು, ಇನ್ನಷ್ಟು ಜನನ್ನ ಮುಸಲ್ಮಾನರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರ ಈ ರೀತಿ ಪ್ರಯತ್ನ ಮಾಡಲಿಕ್ಕೆ ಹೊರಟಿದೆ. ಇದನ್ನು ನಾವು ಕೋರ್ಟ್ನ ಒಳಗಡೆ, ಕೋರ್ಟ್ನ ಹೊರಗಡೆ, ಪಾರ್ಲಿಮೆಂಟ್ನ ಒಳಗಡೆ, ಅಸೆಂಬ್ಲಿಯಲ್ಲಿ ಎಲ್ಲ ಕಡೆ ವಿರೋಧ ಮಾಡಿ ಇದನ್ನು ನಾವು ಫುಲ್ ಸ್ಟಾಪ್ ಹಾಡ್ತೇವೆ. ಸರ್, ತಾವು ಹೇಳಿದ್ರಿ ಈ ಒಂದು ಮೀಸಲಾತಿಯ ಹೋರಾಟ ಅಂದರೆ ಮೀಸಲಾತಿಯ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಕಾನೂನು ಹೋರಾಟಕ್ಕೂ ಮುಂದಾಗ್ತೀವಿ ಎನ್ನುವಂಥದ್ದು. ಇದು ಖಂಡಿತವಾಗ್ಲೂ ಕೂಡ ಈ ಹೋರಾಟ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿಯ ನಂಬಿರುವಂಥ ಸಂವಿಧಾನದ ಮೂಲ ಆಶಯಕ್ಕೆ ವಿರೋಧವಾಗಿರುವಂಥದ್ದು. ನಮ್ಮ ಅಷ್ಟೂ ಶಕ್ತಿಯನ್ನು ಮೀಸಲಿಟ್ಟು ಈ ಹೋರಾಟವನ್ನು ನಾವು ಮುಂತೆಗೆದುಕೊಂಡು ಹೋಗ್ತೀವಿ. SC STಗಳಿಗೆ, OBCಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ. ಸಾಮಾನ್ಯ ಬಡ ಕುಟುಂಬದಲ್ಲಿರುವಂಥ ಹಿಂದೂಗಳಿಗೆ ಅನ್ಯಾಯ ಆಗುತ್ತೆ. ರಾಜ್ಯದಲ್ಲಿ ಯಾವುದು ಈ PFI KFD ಅನ್ನುವಂಥ ಆರ್ಗನೈಸೇಷನ್ಗಳು, ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಿದ್ವು, ಆ ಆರ್ಗನೈಸೇಷನ್ನ ಪುಡಾರಿಗಳು ಯಾರಿದ್ರು ಅವರಿಗೆ 4% ರಿಸರ್ವೇಷನ್ನಲ್ಲಿ ಸಹಕಾರ ಕೊಟ್ಟು ಅವ್ರಿಗೊಂದಿಷ್ಟು ಶಕ್ತಿ ಕೊಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ, ಕಾಂಗ್ರೆಸ್ ಸರ್ಕಾರ. ಇದನ್ನು ನಾವು ವಿರೋಧ ಮಾಡೋರಿದ್ದೀವಿ. ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ನಮಗೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ಲ ಅಂದಂಥ ಮುಖ್ಯಮಂತ್ರಿಗಳು 1,000 ಕೋಟಿ ರೂಪಾಯಿ ಈಗ ಮುಸ್ಲಿಂ ಕಾಲೋನಿ ಡೆವಲಪ್ಮೆಂಟ್ ಫಂಡ್ ಅಂತ ಎತ್ತಿಡೋದಕ್ಕೆ ದುಡ್ಡಿದೆ ಅವ್ರ ಹತ್ರ, ಇದನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ನಾವು ವಿರೋಧ ಮಾಡ್ತೀವಿ. ರಾಜ್ಯದ ಜನರನ್ನು ನಾವು ಜಾಗೃತಿಗೊಳಿಸ್ತೀವಿ. ಕೋರ್ಟ್ನಲ್ಲೂ ಪ್ರಶ್ನೆ ಮಾಡಿ ಇದನ್ನು ನಾವು ಗೆಲ್ತೀವಿ. ಸರ್, ಪ್ರಮುಖವಾಗಿ ಸಿದ್ದರಾಮಯ್ಯನವರು ಹಿಂದೆ ಹೇಳ್ತಾ ಇತ್ತು, ಅಂದರೆ ಓವರ್ ಆಲ್ ಕಾಂಗ್ರೆಸ್ ಪಾರ್ಟಿ ಹೇಳ್ತಾ ಇತ್ತು ಬಿಜೆಪಿ ಒಂದು ಧರ್ಮದ ಓಲೈಕೆ ಮಾಡ್ತಾ ಇದೆ ಅನ್ನುವಂಥದ್ದು. ಆದರೆ ಈ ಮೀಸಲಾತಿ ವಿಚಾರವಾಗಿ ಪ್ರತಿ ಕೌಂಟರನ್ನು ಬಿಜೆಪಿ ಕೊಡ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಇದು ಇವತ್ತಿನ ರಾಜಕೀಯ ಕೌಂಟರು ಪ್ರತಿ ಕೌಂಟರ್ ಅಂತ ಅಲ್ಲ. ಅಂಬೇಡ್ಕರ್ ಅವರೇ ಹೇಳಿದ್ರು ಇದು ದೇಶ ವಿಭಜನೆಗೆ ದಾರಿ ಮಾಡಿಕೊಡುವಂಥ ಒಂದು ವಿಚಾರ ಅಂತ. ಇದನ್ನು ನಾವು ಇಲ್ಲಿಗೆ ಬಿಟ್ಟರೆ ಮುಸ್ಲಿಂ ಏರಿಯಾಗೆ ದುಡ್ಡು ಕೊಡ್ತೀವಿ, ನಾವು ಬೇರೆ ಏರಿಯಾಗೆ ದುಡ್ಡು ಕೊಡೋಕ್ಕಾಗಲ್ಲ, ನಾವು ಇನ್ನೊಂದಿಗೆ ದುಡ್ಡು ಕೊಡ್ತೀವಿ, ನಾವು ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡ್ತೀವಿ ಅನ್ನೋದನ್ನು ಮುಂದುವರಿಸ್ತಾ ಹೋದರೆ ದೇಶ ವಿಭಜನೆ ಆಗುವಂಥ ಮತ್ತೊಂದು ಸ್ಥಿತಿ ಬರುತ್ತೆ. ಅದನ್ನು ನಾವು ಆ ಕಾರಣಕ್ಕೋಸ್ಕರ ವಿರೋಧ ಮಾಡಬೇಕು. ಇವತ್ತಿನ ರಾಜಕೀಯ ಹಿತಾಸಕ್ತಿಗೋಸ್ಕರ ಮುಂದೆ ದೇಶವನ್ನೇ ಒಡೆದಾಕುವಂಥ ಸ್ಥಿತಿಗೆ ನಾವು ರಾಜಕೀಯ ಮಾಡ್ತೀವಿ ಅಂತಂದರೆ ಅದನ್ನು ಜೀವ ಕೊಟ್ಟಾದರೂ ಅದನ್ನು ನಾವು ವಿರೋಧ ಮಾಡಬೇಕು. ಸರ್, ಈಗ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅನ್ನುವಂತಹ ದೊಡ್ಡ ಕೂಗು ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ಹಾವೇರಿನಲ್ಲಿ ರಿಪಬ್ಲಿಕ್ ಕನ್ನಡ ಕೂಡ ಈ ಒಂದು ಸ್ಟೋರಿಯನ್ನು ಏನು ಕವರೇಜ್ ಮಾಡ್ತಾ ಇರ್ತಕ್ಕಂಥದ್ದು ಕಳೆದ 3 ದಿನಗಳಿಂದ ಸ್ವಾತಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇದರ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಯಾವುದೇ ರೀತಿಯಾದಂತಹ ಅದಕ್ಕೆ ಪರವಾದಂಥ ಪ್ರತಿಕ್ರಿಯೆಗಳನ್ನು ನೀಡಿಲ್ಲ ಅನ್ನುವಂಥದ್ದು ಬಿಜೆಪಿ. ಬಹಳ ಅನ್ಯಾಯ ಏನು ಹಾವೇರಿಯಲ್ಲಿ ಆಗಿರುವಂಥದ್ದು. ರಾಜ್ಯ ಸರ್ಕಾರ ತಕ್ಷಣವಾಗಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಯಾರು ಅಪರಾಧಿಗಳಿದ್ದಾರೆ ಅವರನ್ನು ಇಮ್ಮಿಡಿಯೇಟಾಗಿ ಸರ್ಕಾರ ಅರೆಸ್ಟ್ ಆಗಬೇಕು. ಮುಂದೆ ರಾಜ್ಯದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಹೆಣ್ಣುಮಕ್ಕಳ ಮೇಲೆ ಈ ರೀತಿಯಾದಂಥ ಘಟನೆಗಳಾಗದಲೇ ಇರೋ ರೀತಿ ಸರ್ಕಾರ ಕ್ರಮವನ್ನು ತಗೊಳ್ಬೇಕು. ಮುಖ್ಯಮಂತ್ರಿಗಳೇ ಅವ್ರ ಲೆವೆಲ್ನಲ್ಲೇ ಇದಕ್ಕೆ ಅವರ ನಿಗಾ ವಹಿಸಿ ಇದಕ್ಕೆ ಅವರ ಇದಕ್ಕೆ ಅವರು ಅಟೆನ್ಷನ್ ಕೊಡಬೇಕು ಅನ್ನುವಂಥದ್ದು ನಮ್ಮ ಡಿಮ್ಯಾಂಡ್ ಇದೆ. ಹೆಣ್ಣು ಮಕ್ಕಳ ಮಾನ, ಪ್ರಾಣ ಮತ್ತು ಅವರ ಸಂರಕ್ಷಣೆಯ ವಿಚಾರದಲ್ಲಿ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅದನ್ನು ಸಪೋರ್ಟ್ ಮಾಡುತ್ತೆ, ಸರ್ಕಾರದ ಜೊತೆಗಿರುತ್ತೆ.
ಆದರೆ ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಮಾಧ್ಯಮದವ್ರ ಜೊತೆಗೂ ಕೂಡ ಸಾಮಾನ್ಯ ಜನರ ಜೊತೆಗೂ ಕೂಡ ಸೇರಿಕೊಂಡು ನಮ್ಮ ಧ್ವನಿಯನ್ನು ಎತ್ತಿ ಈ ಸರ್ಕಾರವನ್ನು ಕಿತ್ತಾಕುವಂಥ ಕೆಲಸ ನಾವು ಮಾಡ್ತೇವೆ. ಸದ್ಯಕ್ಕೆ ಗೃಹ ಮಂತ್ರಿಗಳು ಹಾಗೂ ಗೃಹ ಇಲಾಖೆ ಇದರ ಬಗ್ಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು. ಈ ಹಿಂದೆ ನಡೆದಂಥ ಹಲವು ಅತ್ಯಾಚಾರ ಪ್ರಕರಣಗಳಿರ್ಬೋದು ಅಥವಾ ಅಂದರೆ ಮಹಿಳಾ ಹೆಣ್ಣು ಮಕ್ಕಳ ಅಂದರೆ ಆತ್ಮಹತ್ಯೆ ಇರ್ಬೋದು ಅಥವಾ ಇನ್ನಿತರೆ ಪ್ರಕರಣಗಳಿರ್ಬೋದು, ಇದರ ಬಗ್ಗೆ ಸಂಪೂರ್ಣವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಅಂದಿನಿಂದನೂ ಕೂಡ ಒತ್ತಾಯ ಮಾಡ್ತಾ ಇದೆ. ಪದೇ ಪದೇ ಈ ರೀತಿಯಾದ ಇನ್ವಿಟೇಷನ್ ಆಗ್ತಾ ಇರ್ತಕ್ಕಂಥದ್ದು, ಇದರ ಬಗ್ಗೆ ಸರ್ಕಾರ ಈ ರೀತಿಯ ಕೆಲಸಗಳಲ್ಲಿ ತ್ವರಿತವಾಗಿ ನ್ಯಾಯವನ್ನು ಕೊಡಿಸ್ಬೇಕು, ತ್ವರಿತವಾಗಿ ಶಿಕ್ಷೆ ಆಗಬೇಕು. ಅವಾಗ ಮಾತ್ರ ಸಮಾಜಕ್ಕೊಂದು ಮೆಸೇಜ್ ಹೋಗುತ್ತೆ. ಇದಕ್ಕೆ ಇವತ್ತು ಯಾವುದೋ ಪ್ರಕರಣ ಆಗಿ 2 ತಿಂಗಳಾದ್ಮೇಲೆ 2 ವರ್ಷ ಆದಮೇಲೋ 3 ವರ್ಷ ಆದಮೇಲೋ ಅದಕ್ಕೆ ಒಂದು ನ್ಯಾಯ ಒದಗಿಸ್ತೀವಿ ಅಂತ ಕಣ್ವರ್ಸಿದ್ರೆ ಅದಕ್ಕೆ ಜನದಲ್ಲಿ ಭಯ ಹೋಗುತ್ತೆ. ಸರ್ಕಾರ ತಕ್ಷಣದಲ್ಲಿ ಕ್ರಮ ಆಗಬೇಕು, ತ್ವರಿತವಾದಂಥ ನ್ಯಾಯವನ್ನು ಒದಗಿಸುವಂಥ ಕೆಲಸ ಆಗಬೇಕು. ಧನ್ಯವಾದಗಳು. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪರ್ವೇಜ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.